ಗುರುವಿಂದು ನನ್ನ ಪಡದಾನಿಸಿದ ಮುದ್ದೆ ಗುರು ಸೇವಾದಾಗ ಹೋಗಿ ಅಲ್ಲಿ ಗುರುವಿನ ಸೇವಾ ಮಾಡುತ್ತಾ ಭಕ್ತಿ ಮಾಡುತ್ತಾ ಹಗಲ 12 ವರ್ಷ ಇರಳು 12 ವರ್ಷ ಗುರು ಸೇವಾ ಮಾಡದ 12 ವರ್ಷ ಆದ ಮೇಲೆ ಗುರು ಸೋಮಲಿಂಗ ಮುತ್ಯ ಪ್ರಕಟ ಆಗಿ ಪಡದಾನಿಸಿದ ಕೇಳ್ತಾನ ಮಗು ಪಡದಾನಿಸಿದ್ದ ಏನು ಬೇಡ್ತಿ ಬೇಡೋ ನಾನು ನಿನಗೆ ಕೊಡ್ತೀನಿ ಅಂದ. ಆಳ್ಯಾಗ ಗುರು ಹೇಳ್ತಾನ ಗುರುವಿನ ಮುಂದೆ ಪಡದಾನಿಸಿದ್ದ ಹೇಳ್ತಾನ ಯಪ್ಪ 10 ಗ್ರಾಮಕ್ಕೆ ನೀ ಬರ್ಬೇಕಂದ. ಆಳ್ಯಾಗ ಗುರು ಸೋಮಲಿಂಗ ಹೇಳ್ತಾನ ಪಡದಾನಿಸಿದಾಗ ಮಗು ಅಂಶದ ಮುತ್ಯನ ಹೊಸ ಒಳಗ 1700 ಸಿದ್ಧರಿದ್ರಿ ಎಲ್ಲಾರು ಬಂದು ನನ್ನ ಭಕ್ತಿ ಮಾಡಿ ನಮ್ಮ ಊರಿಗೆ ಬಂದು ನಡಿ ಅಂದ್ರೆ ನನಗೆ ಬರೋದು ಸಾಧ್ಯ ಇಲ್ಲ. ಪಡದಾನಿಸಿದ್ದ ನೀ ಮರಳಿ ಹತ್ತಿರಕ್ಕೆ ಹೋಗಂದ. ಪಡದಾನಿಸಿದ ಮುತ್ಯ ಅಂದ ನಾ ಮರಳಿ ಹೊಳ್ಳಿ ಹೋಲಿಗೆ ಬಂದಿಲ್ಲ ತಂದೆ ಅಂದವ. ಇವತ್ತಿನ ದಿವಸ ನಿನಗೆ ತೋಳಾರ್ದ ನಾ ಹೋಗೋದಿಲ್ಲ ಅಂತ ಹೇಳ್ದ. ಮತ್ತು ಗುರುವಿನ ಮುಂದೆ ತಪ್ಪ ಮಾಡ್ದ. ಮತ್ತ 12 ವರ್ಷ ಗುರುವಿನಲ್ಲಿ ತಪ ಮಾಡ್ದ. ಮತ್ತು ಗುರು ಸೋಮಲಿಂಗ ಬಳಿ ಕರುಣ ಬತ್ತು ತಥಾಸ್ತು ಅಂದ. ಹೇಳ ಪಡದಾನಿಸಿದ ಮತ್ತೇನು ಬೇಕಂದ. ಯಪ್ಪ 10ಕ್ಕೆ ಬರ್ಬೇಕಂದ. ಮಗು 10ಕ್ಕೆ ಬರುವುದಿಲ್ಲ ಹುಚ್ಚುಚ್ಚಿ ಹಾಗಬೇಡ ಹೊಳ್ಳಿ ಹೋಗಂದ. ಇಲ್ಲ ತಂದೆ ಅಂದ. ಪ್ರಾಣ ಹೋದ್ರ ಪರವಾಗಿಲ್ಲ ಖರೆ ನಿನಗೆ ಒಯ್ಲಾರ್ದೆ ಬಿಡುದಿಲ್ಲ ಅಂದ. ಕೊನೆ ಭಕ್ತಿ ಪಡದಾನಿಸಿದ ಏನು ಮಾಡ್ದತ್ತ ಕೇಳಿದ್ರೆ ಗುರುವಿನ ಮಾಲಗಂಬಿಗೆ ತಳಗ ತಲೆ ಮಾಡಿ ಮ್ಯಾಲ ಕಾಲು ಮಾಡಿ ಜ್ಯೋತಿ ಬಿದ್ದ ಎಲುವಿನ ಹಂದ್ರ ಉಳಿದಿತ್ತು. ಪಡದಾನಿಸಿದ್ದು ಗುರು ಸೋಮಲಿಂಗ ಅಂತೇಳಿ ಎಲವು ನುಡಿತಿತ್ತು. ಆಳ್ಯಾಗ ಗುರುವಿನಲ್ಲಿ ಕರುಣ ಬತ್ತು ತಥಾಸ್ತು ಪಡದಾನಿಸಿದ್ದ 10ಕ್ಕೆ ಬರ್ತಾ ನಡಿ ಅಂದ. ಹೌದು ಇದು 10 ಪಡದಾನಿಸಿದ ಮುತ್ಯ ಮಾಯನಾದ ಮಕಣಾಪುರದಾಗ ಗುರು ಗೌರಿ ಸೋಮಲಿಂಗನ ಸೇವೆ ಮಾಡ್ದ. ಮಕಣಾಪುರದಾಗ ಅರಿಕೇರಿ ಅರಮನಿ ಬ್ಯೂರ್ಗೆ ಗುರುಮನಿ ಮಾಯ ಮಕಣಾಪುರ ಶಿವಸ್ಥಾನ ಗದ್ದಗಿ ಏನು ಕೇಳೋದ ತುದಗೈ ಹಿಡಿದು ಕೇಳಬೇಡ ಮುಂಗೈ ಹಿಡಿದು ಕೇಳಲೆ ಗಾಣಿ ಮಿಣಿ ಅಂತೇಳಿ ಕಲ್ಲುರ್ಸಿದ ನೋಡಿ ಮಾಡಿ ಹೋದ. ಅರಿಕೇರಿ ಅರಮನಿ ಬ್ಯೂರ್ಗೆ ಗುರುಮನಿ ಇದು ಯಾವ ಎಳಗ ಶಬ್ದ ಬಂದದ್ರೆ ನಿಮ್ಗೆ ಗೊತ್ತಿಲ್ಲ ಹೇಳ್ತೀನಿ ಕೇಳ್ರಿ. 4 ಮಂದಿ ಸತ್ಯ ಧರ್ಮರು ತಂದೆ ಹೇಳಿದ ಪ್ರಕಾರ ಮೈಲಾರಟ್ಟಿ ಗ್ರಾಮಕ್ಕೆ ಬಂದ್ರು. ಹೌದು, ಮೈಲಾರಟ್ಟಿ ಗ್ರಾಮ ಅಂದ್ರೆ ಹೊನ್ನಬಿರ್ಗಿ. ಮೈಲಾರಟ್ಟಿ ಗ್ರಾಮ ಮುರಿದು ಹೊನ್ನಬಿರ್ಗಿ ನಾಮ ಮಾಡಿದ್ರು. 4 ಮಂದಿ ಧರ್ಮರೊಳಗ ಆಚಾರ ವಿಚಾರದಲ್ಲಿ ಶ್ರೇಷ್ಠ ಇದ್ದ ಸೋಮಣ್ಣ ಮುತ್ಯ. ಏನ್ ಮಾಡಿರಪ್ಪ? ಸೋಮಣ್ಣ ಮುತ್ಯ ಸಂಕಲ್ಪ ಮಾಡ್ದ ಏನತ್ತ ಈ ಹೊನ್ನಬಿರ್ಗಿ ಗ್ರಾಮದೊಳಗ ಧರ್ಮ ಕಟ್ಟಬೇಕಂತೇಳಿ. ಹೌದು, ಧರ್ಮ ಕಟ್ಟಬೇಕಂತೇಳಿ 4 ಮಂದಿ ಧರ್ಮರ ಕೂಡಿ ಧರ್ಮ ಕಟ್ಟಿ ಸ್ಥಾಪನಾ ಮಾಡಿದ್ರು. ಅವಾಗ ಏನಾಗಿತ್ರಿ? ಧರ್ಮ ಕಟ್ಟಿವನ್ನ ಕಟ್ಟಿದ್ರು. ಈ ಧರ್ಮರ ಕಟ್ಟಿ ಧರ್ಮರಿಗೆ ಮುಟ್ಟು ಕೊಡಲ್ದಾಯ್ತು. ಏನ್ ಮಾಡ್ತಾರ ಅವಾಗ? ಆಳ್ಯಾಗ 4 ಮಂದಿ ಸತ್ಯ ಧರ್ಮರ ಕೂಡಿ ಮುಮ್ಮೆಟ್ಟು ಗುಡ್ಡಕ್ಕೆ ಬಂದ್ರು. ತಂದೆ ಅಮೋಕ್ಷದಾಗ ವಂದನ ಮಾಡಿ ಕೇಳ್ತಾರ ಏನತ್ತ? ಯಪ್ಪ ನೀ ಹೇಳಿದ ಪ್ರಕಾರ ಮೈಲಾರಟ್ಟಿ ಗ್ರಾಮಕ್ಕೆ ಹೋಗಿ ಮೈಲಾರಟ್ಟಿವನ್ನ ಮುರಿದು ಹೊನ್ನಬಿರ್ಗಿ ಗ್ರಾಮವನ್ನು ಮಾಡಿದೆವು. ನಾಡ ಉದ್ಧಾರಕ್ಕಾಗಿ ಭಕ್ತರ ಬಂಧನ ಬಿಡಿಸೋದಕ್ಕಾಗಿ ಊರೊಳಗ ಧರ್ಮ ನ್ಯಾಯ ಮಾಡೋ ಸಲುವಾಗಿ ಧರ್ಮ ಕಟ್ಟಿವನ್ನ ಕಟ್ಟಿದೆವು ತಂದಿ. ಹೌದು, ಆ ಧರ್ಮ ಕಟ್ಟಿ ನಮಗೆ ಮುಟ್ಟುಕೊಡಲಾಗ್ಯದ ತಂದಿ. ಇನ್ನು ಏನು ಮಾಡಬೇಕು ಹೇಳ ಅಂದ ಕಳೆಗ ಆಳ್ಯಾಗ ಅಮೋಕ್ಷದ ಮುತ್ತೆ ಹೇಳ್ತಾನ. ಏನ್ ಹೇಳಿದ್ರಪ್ಪ? ಮಗು ಧರ್ಮ ಕಟ್ಟಿರಿ ಮೊದಲ ಕಟ್ಟಿ ಶಾಂತಿ ಮಾಡ್ಬೇಕಾಗ್ಯದಂದ್ರು. ಹೌದ, ಕಟ್ಟಿ ಶಾಂತಿಗೆ ಗುರುವಿಗೆ ತಂದಿಗೆ ಒಯ್ದು ಕಟ್ಟಿ ಶಾಂತಿ ಮಾಡಿದ್ರೆ ಕಟ್ಟಿ ಮುಟ್ಟು ಕೊಡ್ತದ ಅಂದ್ರು. ಹೌದು ಹೌದು. ಆಳ್ಯಾಗ 4 ಮಂದಿ ಸತ್ಯ ಧರ್ಮರು ಕೂಡಿ ಗುರುವಿಗೆ ವನ್ನ ಬಂದು ಹೇಳಿ ಆಳ್ಯಾಗ ತಂದಿ ಅಪ್ಪಣಿವನ್ನ ತಗೊಂಡು ಮರಳಿ ಯಾವ ಬ್ಯೂರ್ಗಿ ಗ್ರಾಮಕ್ಕೆ ಬಂದ್ರು. ಆಳ್ಯಾಗ ಅಂಶದ ಮುತ್ಯ ಮಕ್ಕಳಿಗೆ ಒಂದು ಮಾತು ಹೇಳಿದ. ಏನತ್ತ? ಯಾಳ್ಯಾಗ ಕಟ್ಟಿ ಶಾಂತಿ ನಡೀತದ ನೋಡು. ಹೌದು, ಆಳ್ಯಾಗ ಭಂಡಾರ ಹಸ್ತ ಮುಡ್ದು ಅಂದ್ರ ತಂದಿ ಬಂದನ ತಿಳಿರಿ, ಕೋಲ್ ಮೀನ್ಸ್ ಹೊಡೆದ ಗುರು ಬಂದನ ತಿಳಿರಿ ಅಂತ ಹೇಳ್ದ. ಹೌದು ಹೌದು. ತಂದೆ ಹೇಳಿದ ಪ್ರಕಾರ ಮೈಲಾರಟ್ಟಿ ಗ್ರಾಮಕ್ಕೆ ಸತ್ಯ ಧರ್ಮರು ಬಂದ್ರು. ಹೌದು, ಕಟ್ಟಿ ಶಾಂತಿ ನಡಿ ಆಳ್ಯಾಗ ಕೋಲ್ ಮಿಂಚು ಹೊಡೆದಂಗಾಯ್ತು, ಭಂಡಾರ ಹಸ್ತ ಮಾಡ್ತು, ತಂದಿ ಬಂದನ ಅಂತೇಳಿ ಆಳ್ಯಾಗ ಸೋಮಣ್ಣ ಮುತ್ಯ ಧರ್ಮ ಕಟ್ಟಿ ಮೇಲೆ ಹೇಳಿ ಅರಿಕ್ಯಾರಿ ಅರಮನಿ ಬ್ಯೂರ್ಗೆ ಗುರುಮನಿ ಮಾಯ ಮಕಣಾಪುರ ಶಿವಸ್ಥಾನ ಗದಿಗೆ ಅಂತೇಳಿ ಅಲ್ಲಿ ನುಡಿ ಮಾಡ್ಯಾರ. ಹೌದು ಹೌದು, ಮಾಡ್ಯಾರಪ್ಪ. ನಮಗ್ ತಿಳಿದಂತ ಹೇಳಿದೆವು. ಇಲ್ಲಿ ನಮಕ ತಲೆ ಮೇಲೆ ಕಾಲಿಟ್ಟು ಹಾರೋರು ಹಿರಿಯರು ಬಾಳ ಮಂದಿ ಅದಾರಪ್ಪ. ಇದಕ್ಕ ಹೆಚ್ಚಿದ ಹೇಳ್ರಿ ನಿಮ್ಗೆ ಶೌಚ ಬಂದಿತ್ತ ಮತ್ತ ಅವ್ರ ಬಾಯ್ಲಿ ಕೇಳಿ ಹೇಳ್ಬೇಕಾಗ್ಯದ. ಹೌದು, ಮತ್ತರ್ ಸಂದಿಗೆ ಮತ್ ಬರ್ಲಿ ಹಾಗೆ ಬಂದು ಜರ್ಸಿ ಆಕಳಿ ನಿಮ್ ಕೈ ಸಿಕ್ಕದ ಎಟ್ ಹಿಂಡದ ಇಟ್ಟದ ಇರ್ಲಿ.